ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಭಾನುವಾರ ಬೆಳಗಿನ ಲಾಗ್ ಇದು. ಬೆಳಿಗ್ಗೆನೇ ಈ ರೀತಿ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಕೂಡ ಹಾಕ್ಕೊಂಡಿದ್ದೆ. ಡೈಲಿ ರಂಗೋಲಿ ಹಾಕೋತಾ ಇರ್ತೀವಿ. ರಂಗೋಲಿ ಹಾಕಿದ್ರೆ ಮನೆ ಮುಂದೆ ಒಂದು ರೀತಿ ಲಕ್ಷಣ. ಅದರಿಂದ ಡೈಲಿ ಮನೆ ಮುಂದೆ ರಂಗೋಲಿ ಹಾಕ್ತಾನೆ ಇರ್ತೀನಿ. ಆರ್ಜಿ ಪಾನಿಪುರಿ ಕಿಟ್ ತಂದಿದ್ರು, ಅದರಲ್ಲಿ ನಾನು ಪಾನಿಪುರಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಕ್ಕಳ ರಿಯಾಕ್ಷನ್ ನೋಡಿ ಮಧ್ಯಾಹ್ನ ಮಾಡಿಕೊಟ್ಟಿದ್ದೆ ಪಾನಿಪುರಿದು. ಮತ್ತು ಅವತ್ತು ಚಿಕನ್ ತಂದಿದ್ವಿ. ಚಿಕನಿಂದ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ರೆಸಿಪಿ. ಇದಕ್ಕೆ ನಾನು ಇದ್ಕಿದ ಬೇಳೆ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಅವರೆಕಾಳು ಸೀಸನ್ನಲ್ಲಿ ಈ ರೀತಿ ಎಲ್ಲ ಅಡುಗೆಗಳಿಗೂ ಬರೀ ಇದ್ಕಿದ ಬೇಳೆನೇ ಬಳಸೋದು ಜಾಸ್ತಿ. ನಾನು ಮುದ್ದೆ ಮತ್ತು ಅನ್ನದ ಜೊತೆಗೆ ಮಾಡ್ಕೊಂಡಿದ್ದೆ ಗ್ರೀನ್ ಚಿಲ್ಲಿ. ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂದರು ಈ ರೆಸಿಪಿನ. ಅವರೆಕಾಳು ಸೀಸನಲ್ಲಿ ಒಂದು ಸಾರಿ ಟ್ರೈ ಮಾಡಿ ಈ ರೆಸಿಪಿ. ತುಂಬ ಚೆನ್ನಾಗಾಗುತ್ತೆ. ಮಟನ್ ಆಗ್ಬೋದು, ಚಿಕನ್ ಆಗ್ಬೋದು, ಎರಡಕ್ಕೂ ಈ ರೀತಿ ಇದ್ಕಿದ ಬೇಳೆ ಹಾಕಿ ಗ್ರೀನಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಈ ರೆಸಿಪಿ. ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು. ಸಂಡೇ ಆಗಿದ್ದರಿಂದ ಬೆಳಿಗ್ಗೆನೇ ತಂದುಬಿಡ್ತಾರೆ ಚಿಕನ್ನು. ಸಂಜೆವರೆಗೂ ಅದೇ ಆಗುತ್ತೆ ನಮ್ಮದು. ಬೆಳಿಗ್ಗೆ ಸಂಜೆ 2 ಟೈಮು ಚಿಕನ್ ಸಾಂಬಾರೇ ಆಗಿರುತ್ತೆ. ಇದರ ರೆಸಿಪಿ ಬೇಕಾದರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಕಮೆಂಟ್ ಮಾಡಿ. ಹಾಗೆ ಮತ್ತು ನಮ್ಮ ಮನೆ ಮೇಲೆ ನೆಲವರೆ ಗಿಡ ಹಾಕಿದ್ವಲ್ಲ, ಈಗೆಲ್ಲ ಕಾಯಿ ತುಂಬ ಕಾಯಿ ಬಿಟ್ಟಿದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಕಾಯಿ. ಒಂದು 3 kg ಅಷ್ಟು ನೆಲವರೆಕಾಯಿ ಸಿಕ್ತು. ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಕೇಳ್ತಾಯಿದ್ರು ನಮಗೆ ಕೊಡಿ ಅಂತ. ಅವ್ರಿಗೆಲ್ಲ ಸ್ವಲ್ಪ ಕವರ್ಗೆ ಹಾಕ್ಬಿಟ್ಟು ಒಂದು 3-4 ಜನಕ್ಕೆ ಕೊಟ್ಟು ಇದನ್ನು. ಹಳ್ಳಿಗಳ ಕಡೆ ಈ ಟೈಮಲ್ಲಂತೂ ಎಲ್ಲರೂ ಹಾಕ್ಕೊಂಡಿರ್ತಾರೆ ನೆಲವರೆ ಗಿಡ. ಹಸಿಕಾಳು ಜೊತೆಲಿ ಹಾಕ್ಬಿಟ್ಟು ಅವರೆಕಾಳು ಜೊತೆಲಿ ಹುಚ್ಚೆಳ್ಳು ಪುಡಿ ಹಾಕಿ ಬಸ್ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನೆಲವರೆಕಾಯಿ ತುಂಬ ಇಷ್ಟ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿ ವರ್ಷವೂ ಇದೇ ರೀತಿಯೇ ನೆಲವರೆಕಾಯಿ ಬೆಳಿತೀವಿ. ಒಂದೊಂದು ಸಾರಿ ಬಿಡಿಸಿದ್ರೆ ಇಲ್ಲ ಅಂದರೂ 3-4 kg ಸಿಗುತ್ತೆ, ಅಷ್ಟೊಂದು ಬಿಡುತ್ತೆ. ನೆಲವರೆಕಾಯಿನೆಲ್ಲ ಕೊಟ್ಟೆ, ಯಾರ್ಯಾರು ಕೊಡಬೇಕು ಎಲ್ಕ ಕೊಟ್ಟು. ಮತ್ತು ಹೊಲದಲ್ಲಿ ತೋಟದಿಂದ ಸ್ವಲ್ಪ ಶುಂಠಿ ಕಿತ್ಕೊಂಬಂದಿದ್ದೆ. ಆ ಶುಂಠಿನ ಈ ರೀತಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡೆ. ಅದನ್ನೆಲ್ಲ ತೊಳೆದು ಬೇಯಿಸ್ಕೊಂಡು ಅದನ್ನೆಲ್ಲ ಸಣ್ಣದಾಗಿ ಹಚ್ಬಿಟ್ಟು ಈ ರೀತಿ ಬಿಸಿಲಲ್ಲಿ ಒಣಗಾಕ್ತೆ. ಭಾನುವಾರ ಇದರಿಂದ ಇವತ್ತು ಮಕ್ಕಳಿಗೆ ರಜೆ ಇತ್ತಲ್ವ, ಈ ಟೈಮಲ್ಲಿ ನನಗೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಬಿಡ್ತೀನಿ. ಇದು ತುಂಬ ಚೆನ್ನಾಗಿ ಒಣಗಬೇಕು. ಒಣಗಾಕ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹೊಲ್ದ ಹತ್ರ ಹೋದ್ವಿ. ಭಾನುವಾರ ಹೊಲ್ದ ಹತ್ರ ಹೊಂಟೋಗ್ಬಿಡ್ತೀವಿ. ನಮ್ಮ ಮನೆಯವ್ರು ಇರ್ತಾರಲ್ವ, ರಜಾ ಇರುತ್ತಲ್ಲ, ಆವಾಗ ತೋಟ ಎಲ್ಲ ನೋಡಿಕೊಂಡು ತೋಟದಲ್ಲಿ ಏನೇನೆಲ್ಲ ಸಿಗುತ್ತೆ ತರಕಾರಿ ಸೊಪ್ಪು ಎಲ್ಲನೂ ಬಿಡಿಸ್ಕೊಂಡು ಮನೆಗೆ ತರ್ತೀವಿ. ಮತ್ತು ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಬರ್ತೀವಿ. ತೆಂಗಿನ ಗಿಡ ತುಂಬ ಚಿಕ್ಕ ಗಿಡ ನೆಟ್ಟಿದ್ವಿ. ಈಗೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ತೆಂಗಿನ ಗಿಡ. ಮತ್ತು ಬೇಬಿಕಾನ್ ಹಾಕಿದ್ದಾರೆ. ಬೇಬಿಕಾನು ನೋಡಿ ಎಷ್ಟು ಚೆನ್ನಾಗಿ ಹಸಿರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತೋಟ ಎಲ್ಲ ಅಂತ. ತುಂಬ ಚೆನ್ನಾಗಿ ಹಸಿರು ಸೀರೆ ಉಟ್ಕೊಂಡಿರೋ ಥರ ಕಾಣಿಸ್ತಿತ್ತು ಭೂಮಿ ತಾಯಿ. ಅದರಿಂದ ಒಂದು ವಿಡಿಯೋ ಮಾಡಿದೆ. ತೆಂಗಿನ ಗಿಡ ಮಧ್ಯ ಇದೆ. ಇವಾಗ ಚಿಕ್ಕ ಗಿಡ ಹಾಕ್ಕೊಂಡಿರೋದು. ಚಿಕ್ಕ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗ್ತಾ ಇದೆ ಇವಾಗ. ಹಳೆ ತೆಂಗಿನ ಗಿಡಗಳು ಇದೆ, ಅದರಲ್ಲೂ ಕಾಯಿ ಬಿಡ್ತಾ ಇದೆ. ಬೋರ್ವೆಲ್ ಹಾಕ್ಸಿದ್ಮೇಲೆ ಈ ರೀತಿ ಮತ್ತೆ ಒಂದು 100 ತೆಂಗಿನ ಗಿಡ ತಗೊಂಡು ನೆಡೆಸಿದ್ವಿ. ಅವೆಲ್ಲ ಒಂದು 3 ವರ್ಷ ಆಯ್ತೇನೋ, ಸ್ವಲ್ಪ ದೊಡ್ಡದಾಗಿದೆ ಈಗ. ತೊಗರಿ ಗಿಡ ಹಾಕಿದ್ವಲ್ಲ ಫ್ರೆಂಡ್ಸ್, ಏನು ಕಾಯೇ ಬಿಟ್ಟಿಲ್ಲ ಅದರಲ್ಲಿ, ಎಲ್ಲ ಬರೀ ಹುಳ. ಮತ್ತು ಚೀಪೆ ಗಿಡದ ಹತ್ರ ಬಂದೆ. ಒಂದೇ ಒಂದು ಚೀಪೆಕಾಯಿ ಇತ್ತು, ಅದನ್ನು ಕಿತ್ಕೊಂಡೆ. ಯಾವಾಗಲೂ ಕಾಯಿ ಬಿಡುತ್ತೆ ಈ ಗಿಡ. ಒಂದು ಚೀಪೆಕಾಯಿ ಕಿತ್ಕೊಂಡು ತಿನ್ಕೊಂಡು ತೋಟ ಎಲ್ಲ ಸುತ್ತಾಡಿಕೊಂಡು ನೋಡ್ತಾ ಇರ್ತೀನಿ. ತುಂಬ ಸಣ್ಣ ಕಾಯೆಲ್ಲ ಇದೆ, ಪೀಚೆಲ್ಲನೂ ಇದೆ, ಹಣ್ಣಾಗುತ್ತೆ. ಇದು
ಚೆನ್ನಾಗಿ ಹಣ್ಣಾಗಿರೋದು ಸಿಕ್ಕಿತ್ತು, ನನಗೆ ಒಂದೇ ಒಂದು ಸಿಕ್ಕಿತ್ತು. ಎಲ್ಲ ಟೈಮಲ್ಲೂ ಕಾಯಿ ಇರುತ್ತೆ ಇದರಲ್ಲಿ. ಹೂ ಬಿಡ್ತಾನೆ ಇರುತ್ತೆ, ಕಾಯಿ ಬಿಡ್ತಾನೆ ಇರುತ್ತೆ, ಆ ಥರ ಇದು ಸೀಬೆಕಾಯಿ. ನರ್ಸರಿಯಿಂದ ತಂದು ಹಾಕಿದ್ರು ಇದು ಗಿಡ ನಮ್ಮ ಮನೆಯವರು. ಕಾಯಿ ಬಾರಕ್ಕೇನೆ ಗಿಡ ಎಲ್ಲ ರೆಂಬೆಗಳೆಲ್ಲ ಬಾಗ್ಬಿಟ್ಟಿರುತ್ತೆ. ಮತ್ತು ಇದು ಒಣಗೊನೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಒಣಗೊನೆ ಸೊಪ್ಪು ಸ್ವಲ್ಪ ಬೆಳಿಬೇಕು, ಸ್ವಲ್ಪ ಬೆಳೆದಾದ್ಮೇಲೆ ಕುಯ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಬಿಸಿಲು ಇವಾಗ ತುಂಬ ಜಾಸ್ತಿ ಬಿಸಿಲಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಒಣಗೊನೆ ಸೊಪ್ಪು. ನೀರು ಹಾಕ್ತಾನೆ ಇರಬೇಕು ಡೈಲಿ, ತುಂಬ ಬಿಸಿಲಿರೋದ್ರಿಂದ. ಚೆಂಡು ಹೂ ಬಿಟ್ಟಿದೆ ಒಂದೆರಡು. ಚಿಕ್ಕ ಗಿಡ ಹಾಕಿದ್ವಿ, ಪಪಾಯ ಗಿಡ ಸ್ವಲ್ಪ ದೊಡ್ಡದಾಗಿದೆ ಈಗ. ಮತ್ತು ಇದು ಅರಿವೆ ಸೊಪ್ಪು, ಕೀರೆ ಸೊಪ್ಪು ಅಂತಾರಲ್ಲ ಅದು ನೋಡಿ. ಇದೆಲ್ಲ ಕೀರೆ ಸೊಪ್ಪು, ಇದು ಈರುಳ್ಳಿ. ಮತ್ತು ಇದು ಕೀರೆ ಸೊಪ್ಪು ಚೆಲ್ಲಿರೋದು, ಕೀರೆ ಮತ್ತು ದಂಟಿನ ಸೊಪ್ಪು ಚೆಲ್ಲಿರೋದು ಇವಾಗ ಸಣ್ಣದು. ಇದಕ್ಕೆ ಡೈಲಿ ಸಂಜೆ ಹೊತ್ತು ನೀರು ಹಾಕಬೇಕು, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಬಿಸಿಲಿಗೆ. ಮತ್ತು ಕಾಕಡ ಗಿಡದಲ್ಲಿ ಸ್ವಲ್ಪ ಹೂವು ಇತ್ತು, ಅದನ್ನೆಲ್ಲ ಬಿಡಿಸ್ಕೊಂಡೆ. ಸೋಮವಾರ ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡಿದ್ದೀನಿ ಹೂವನ್ನೆಲ್ಲನೂ. ಬೋರ್ವೆಲ್ ಹಾಕ್ಸ್ದಾಗ ತಂದಿದ್ದು ಚಿಕ್ಕ ಗಿಡ ಇದು. ಇದೆಲ್ಲ ಆದಮೇಲೆ ಮನೆಗೆ ಬಂದ್ವಿ, ಸಂಜೆ ಆಗ್ಬಿಟ್ಟಿತ್ತು 5 ಗಂಟೆ. ಒಂದೆರಡು ಕಾಯಿ ಸಿಕ್ಕಿತ್ತು, ಅದ್ರ ಜೊತೆಗೆ ಅವರೆಕಾಯಿ ಇತ್ತು, ಬಿಡಿಸ್ಕೊಂಡ್ಬಂದೆ. ಅಳ್ಕಾಯಿ ತೋರಿಸಿದ್ನಲ್ಲ ನಿಮಗೆ, ಅಳ್ಕಾಯಿ ಇತ್ತು. ಅಳ್ಳು ಎಣ್ಣೆ ತೆಗಿತಾರಲ್ಲ ಅದು. ಎರಡೇ 2 ತೆಂಗಿನಕಾಯಿ ಬಿದ್ದಿತ್ತು, ಅದನ್ನು ಕೂಡ ಮನೆಗೆ ತಗೊಂಡು ಬಂದೆ. ಈ ರೀತಿ ಹಾಕಿಟ್ಟೆ. ಮತ್ತು ಅಷ್ಟರಲ್ಲಿ ನನ್ನ ತಮ್ಮ ಊರಿಂದ ಬಂದ. ಮರ್ಗೆಣಸು, ನಮ್ಮಮ್ಮ ಏನೇನೋ ತರಕಾರಿ ಕೊಟ್ಟು ಕಳಿಸಿದ್ರು ನನಗೆ. ಅಲ್ಲ ಅವ್ರ ತೋಟದಲ್ಲಿ ಏನೇನು ಬೆಳೀತಾರೆ ಎಲ್ಲ ಕೊಟ್ಟು ಕಳಿಸ್ತಾರೆ ಅವರು. ಸ್ವಲ್ಪ ಶುಂಠಿ, ಅಲಸಂದೆ ಕಾಳು, ಹಸಿಮೆಣ್ಸಿನ್ಕಾಯಿ, ಪರಂಗಿ ಹಣ್ಣು, ಒಂದು ಚಿಪ್ ಬಾಳೆಹಣ್ಣು, ಹಣ್ಣುಮೆಣ್ಸಿನ್ಕಾಯಿ. ಶುಂಠಿ ಇರಲಿಲ್ಲ ಅಂತ ಅಂದು ಶುಂಠಿ ಹಾಕಿದ್ರು ಅವರು. ನನಗೊಂದು ಸ್ವಲ್ಪ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ, ಕೊಟ್ಟು ಕಳಿಸಿದ್ದಾರೆ. ಅಲಸಂದೆ ಕಾಳು 2ನೇ ಟ್ರಿಪ್ ಬಿಡ್ತಾಯಿದೆ ಇದು ಅಲಸಂದೆ ಕಾಳು. ಮತ್ತು ಚೆನ್ನಾಗಿ ಹಣ್ಣಾಗಿರೋಂಥ ಪಪ್ಪಾಯ ತಂದುಬಿಟ್ಟಿದ್ದಾನೆ ತಮ್ಮ. ಅದು ಇನ್ನೂ ಒಂದಿನ ಬಿಟ್ಟು ತುಂಬ ಮಾಗೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪಾಯ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಪ್ಪಾಯನ್ನೆಲ್ಲ ಹೊರತು ತಿಂದ್ಬಿಟ್ಟು ಅಷ್ಟರಲ್ಲಿ ಸಂಜೆ ಆಯಿತು, ನೈಟು ಅಡುಗೆಗೆ ತಯಾರಿ ಮಾಡ್ಕೋತಾ ಇದೆ. ಥ್ಯಾಂಕ್ ಯು.